ಓಂ ನಮೋ ಭಗವತೆ ರುದ್ರಾಯ. ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಾರ್ಗಶಿರ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಲಕ್ಷ್ಮೀ ವಾರದಂದು ಈ ಪೂಜೆ ಮಾಡಿದ್ದಲ್ಲಿ ಮನೋರಥ ಖಂಡಿತ ನೆರವೇರುತ್ತೆ ಅಂತ ಶಾಸ್ತ್ರವಾಕ್ಯ. ಇದು ಒಂದು ಲಕ್ಷ್ಮೀ ವ್ರತ. ಆದರೆ ಈ ವ್ರತಕ್ಕೆ ಯಾವ ಆಡಂಬರನೂ ಬೇಕಿಲ್ಲ. ಶುಕ್ರವಾರ ಲಕ್ಷ್ಮೀ ದೇವಿಗೆ ಮಾಡುವ ಷೋಡಶೋಪಚಾರ ಪೂಜೆ ಹೇಗೆ ಮಾಡ್ತೀವೋ ಅದೇ ರೀತಿ ಗುರುವಾರನೂ ಲಕ್ಷ್ಮೀ ದೇವಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಷೋಡಶೋಪಚಾರ ಪೂಜೆ ಮಾಡಿ ಈ ವ್ರತದ ಕತೆ ಕೇಳಿ ಅಕ್ಷತೆಯನ್ನ ತಲೆ ಮೇಲೆ ಹಾಕ್ಕೊಂಡು ಅಮ್ಮನವರಿಗೆ ನಮಸ್ಕಾರ ಮಾಡಿದರೆ ಸಾಕು. ಇಷ್ಟೇ ಪೂಜೆ. ಆದರೆ ಈ ಪೂಜೆಗೆ ವಿಶೇಷವಾದಂತಹ ನಿಯಮಗಳು ಇದೆ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ಮಾಡುವ ಲಕ್ಷ್ಮೀ ಪೂಜೆಗೆ ನಿಯಮಗಳು. ತಲೆಗೆ ಎಣ್ಣೆ ಇಡದಿರ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡುವಾಗ ಶ್ಯಾಂಪು ಸೋಪು ಏನು ಹಾಕಬಾರದು. ಹಾಗೆ ಸ್ನಾನಾನಂತರ ತಲೆ ಬಾಚಬಾರದು. ಹಾಗೆ ಕೂದಲು ಬಿಟ್ಟುಕೊಂಡು ಪೂಜೆಗೆ ಕೂತ್ಕೋಬಾರದು. ಒಂದು ಸಣ್ಣದಾಗಿ ಗಂಟು ಹಾಕಿಯಾದರೂ ಪೂಜೆಗೆ ಕೂತ್ಕೋಬೇಕು. ಮುಖ್ಯವಾಗಿ ಏನು ತಿನ್ನಬಾರದು, ಏನು ಕುಡಿಯಬಾರದು ಪೂಜೆ ಆಗೋ ತನಕ. ಪೂಜೆ ಮಾಡಿ ಭಕ್ತಿಯಿಂದ ಕತೆ ಕೇಳಿ ಅಥವಾ ಕತೆ ಯಾರಿಗಾದರೂ ಹೇಳಿ ನೀವು ದೇವರಿಗೆ ನಮಸ್ಕಾರ ಮಾಡಿದ್ದಲ್ಲಿ ಪೂಜೆ ಸಂಪೂರ್ಣವಾಗತ್ತೆ. ಈ ರೀತಿ ಮನೆ ಮನ ಎಲ್ಲ ಶುದ್ಧಗೊಳಿಸಿಕೊಂಡು ಪೂಜೆ ಶುರು ಮಾಡಬೇಕು. ಮನೆಯಲ್ಲಿ ಇದ್ದಂತಹ ಮಹಾಲಕ್ಷ್ಮಿ ವಿಗ್ರಹ ಆಗಿರಬಹುದು ಅಥವಾ ಫೋಟೋ ಆಗಿರಬಹುದು, ಯಾವ ಸ್ವರೂಪ ಇದ್ದರೂ ಪರವಾಗಿಲ್ಲ, ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಈ 16 ಉಪಚಾರಗಳು ಯಾವುದು ಅಂತಂದರೆ ಆವಾಹನೆ ಮಾಡಬೇಕು, ಸ್ಥಾಪನೆ ಮಾಡಬೇಕು, ಸಿಂಹಾಸನ ಸಮರ್ಪಣೆ ಮಾಡಬೇಕು, ಅರ್ಘ್ಯಪಾದ್ಯಗಳನ್ನು ಕೊಡಬೇಕು, ಆಚಮನ ನೀಡಬೇಕು, ಸ್ನಾನ ಮಾಡಿಸಬೇಕು, ವಸ್ತ್ರ ಕೊಡಬೇಕು, ಆಭರಣ ಹಾಕಬೇಕು, ಅರಿಶಿನ ಕುಂಕುಮ ಗಂಧ ಸಿಂಧೂರ ಸಮರ್ಪಣೆ ಮಾಡಬೇಕು, ಹೂವ ಹಾಗೂ ಹೂವಿನ ಹಾರ ಸಮರ್ಪಣೆ ಮಾಡಬೇಕು. ನಂತರ ಮಹಾಲಕ್ಷ್ಮಿ ಅಷ್ಟೋತ್ತರ, ಅದು ಹೂವಿನಿಂದ ಆದರೂ ಪರವಾಗಿಲ್ಲ ಅಥವಾ ಕುಂಕುಮಾರ್ಚನೆ ಆದರೂ ಪರವಾಗಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಮಹಾಲಕ್ಷ್ಮಿ ಅಷ್ಟೋತ್ರ ಓಂ ಪ್ರಕೃತ್ಯೇ ನಮಃ ಓಂ ವಿಕೃತ್ಯೇ ನಮಃ ಅಂತ 108 ನಾಮಗಳನ್ನು ಹೇಳಿ ಅಮ್ಮನವರಿಗೆ ಅರ್ಚನೆ ಮಾಡಬೇಕು. ಅದಾದ ನಂತರ ಧೂಪ ದೀಪ ನೈವೇದ್ಯ ಮಾಡಬೇಕು. ಇಲ್ಲಿ ನೈವೇದ್ಯ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಈ ನೈವೇದ್ಯ ಮಾಡಬೇಕು, ಯಾವ ರೀತಿ ನೈವೇದ್ಯ ಮಾಡಬೇಕು ಅಂತ ಒಂದು ಅನುಮಾನ ಬರುತ್ತೆ. ಸಿಂಪಲ್ ಆಗಿ ಪಾಯಸ ಮಾಡಿ ಅಮ್ಮನವರಿಗೆ ನೈವೇದ್ಯ ಮಾಡಿ. ಇಲ್ಲಿ ಪಾಯಸ ಅಂತಂದ ಕೂಡಲೇ ಅಮ್ಮನವರಿಗೆ ಇಷ್ಟವಾದಂತಹ ಕ್ಷೀರಾನ್ನ ಆಗಿರಬಹುದು, ಪರಮಾನ್ನ ಆಗಿರಬಹುದು, ಅನ್ನದ ಪಾಯಸ ಮಾಡಿ. ಸೇಮಿಯಾ ಸಬ್ಬಕ್ಕಿ ಇದ್ಯಾವುದು ಉಪಯೋಗಿಸಬೇಡಿ. ಈ ರೀತಿ ನೈವೇದ್ಯ ಮಾಡಿ ಒಂದು ಚಿಕ್ಕದಾಗಿ ಮಂಗಳ ಹಾರತಿ ಮಾಡಿ ಈ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು. ಇಲ್ಲ ಯಾರಿಗಾದರೂ ಕಥೆಯನ್ನು ಹೇಳಬೇಕು. ಈ ಕಥೆಯನ್ನು ಓದುತ್ತಾ ಅಥವಾ ಕೇಳುತ್ತಾ ಕೈಯಲ್ಲಿ ಅಕ್ಷತೆಯನ್ನು ಇಟ್ಟುಕೊಂಡು ನಂತರ ಅಕ್ಷತೆಯನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು. ಕೆಲವು ಅಕ್ಷತೆಗಳನ್ನು ನಿಮ್ಮ ತಲೆಯ ಮೇಲೆ ಹಾಕಿ ಅಮ್ಮನವರಿಗೆ ನಮಸ್ಕಾರ ಮಾಡಬೇಕು. ಈ ರೀತಿ ಪೂಜೆ ಮಾಡಬೇಕು. ಈಗ ಈ ವ್ರತದ ಕತೆ ಕೇಳೋಣ ಬನ್ನಿ. ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬ ಇರೋದು. ಆತನ ಮೊದಲ ಹೆಂಡತಿ ಸ್ವರ್ಗಸ್ಥಳಾಗಿರುತ್ತಾಳೆ. ಅವರಿಗೆ ಸುಶೀಲಾ ಎಂಬ ಮಗಳು ಇರುತ್ತಾಳೆ. ಈ ಬ್ರಾಹ್ಮಣ ಕುಟುಂಬದಲ್ಲಿ ಪೂಜೆ ಯಾಗ ಇತ್ಯಾದಿ ಮಾಡಬೇಕಾದರೆ ಹೆಂಡತಿ ಇರಬೇಕು. ಹಾಗಾಗಿ ಆ ಕಾಲದಲ್ಲಿ ದ್ವಿತೀಯ ಅಥವಾ ಎರಡನೇ ಮದುವೆ ಮಾಡಿಕೊಳ್ತಾ ಇದ್ದರು. ಹೀಗೆ ಈತ ಇನ್ನೊಂದು ಮದುವೆ ಮಾಡ್ಕೋತಾನೆ. ಸುಶೀಲಾನ ಆಕೆಯ ಮಲತಾಯಿ ಚೆನ್ನಾಗಿ ನೋಡ್ಕೋತಾ ಇದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಆ ಬ್ರಾಹ್ಮಣನ ಎರಡನೇ ಹೆಂಡತಿಗೆ ಹಿಂದೆನೆ ಮಕ್ಕಳಾದರು. ಇಲ್ಲಿ ಸುಶೀಲಾ 5-6 ವರ್ಷದ ಮಗುವಾಗಿರ್ತಾಳೆ. ಆಕೆಯ ಮಲತಾಯಿ ತನ್ನ ಎಳೆ ಮಕ್ಕಳನ್ನು ಸುಶೀಲಾಗೆ ಕೊಟ್ಟು ನೋಡ್ಕೋ ಅಂತ ಹೇಳೋರು. ಹೀಗೆ ಸುಶೀಲಾ ಚೆನ್ನಾಗಿ ಆ ಮಕ್ಕಳನ್ನ ನೋಡ್ಕೋತಾ ಇದ್ರು. ಒಂದು ದಿನ ಆ ಬ್ರಾಹ್ಮಣನ ಪಕ್ಕದ ಮನೆಯಲ್ಲಿ ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರು. ಇವಳು ಸುಶೀಲಾ ಅವಳ ತಂಗಿ ತಮ್ಮನ ಕರ್ಕೊಂಡು ಹೋಗಿ ಪೂಜೆ ನೋಡ್ತಾ ಇದ್ಲು. ಆಕೆಗೆ ಆ ಲಕ್ಷ್ಮೀ ದೇವಿಯ ಪ್ರತಿಮೆ ಮಂತ್ರ ಪೂಜೆ ತುಂಬಾನೇ ಇಷ್ಟ ಅನಿಸ್ತು. ಹಾಗೆ ಪಕ್ಕದ ಮನೆಯವ್ರನ್ನ, ಅತ್ತೆ ಇದು ಯಾವ ತರಹ ಪೂಜೆ ಅಂತ ಕೇಳಿ ಆ ಪೂಜೆ ಬಗ್ಗೆ ಎಲ್ಲ ಕೇಳಿ ತಿಳ್ಕೋತಾಳೆ ಸುಶೀಲಾ. ಇದನ್ನ ನೋಡಿ ಇದರಿಂದ ಇಷ್ಟಪಟ್ಟಂತಹ ಸುಶೀಲಾ ಹತ್ತಿರದಲ್ಲಿ ಇದ್ದಂತಹ ಮಣ್ಣನ್ನು ತಂದು ಒಂದು ಸುಂದರವಾದ ಮಹಾಲಕ್ಷ್ಮಿಯ ಪ್ರತಿಮೆಯನ್ನು ಮಾಡಿ, ಅದು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಪೂಜೆ ನೋಡಿರ್ತಾಳೆ. ಇನ್ನು ಉಳಿದಂತಹ 3 ಗುರುವಾರಗಳು ಲಕ್ಷಣವಾಗಿ ತನ್ನ ಮನೆಯಲ್ಲೇ ಪೂಜೆ ಮಾಡಿ ಅವರ ಚಿಕ್ಕಮ್ಮ ಮಕ್ಕಳಿಗೆ ಅಂತ ಬೆಲ್ಲ ಕೊಟ್ಟಿರ್ತಾರೆ. ಆ ಬೆಲ್ಲನೇ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಅಮ್ಮನವರಿಗೆ ಭಕ್ತಿಯಿಂದ ಮಾತನಾಡದಿರ ಪೂಜೆ ಮಾಡ್ತಾಳೆ. ಹಾಗೆ ಉಳಿದಂತಹ 3 ಗುರುವಾರಗಳು ಪೂಜೆ ಮಾಡಿ ಇನ್ನ
ಬರುವಂತಹ ಪುಷ್ಯ ಮಾಸದ ಗುರುವಾರನೂ ಪೂಜೆ ಮಾಡಿ 4 ಗುರುವಾರಗಳು ಪೂಜೆ ಮಾಡ್ತಾಳೆ. ಹಲವು ವರ್ಷಗಳು ಕಳೆಯುತ್ತೆ. ಹಾಗೆ ಪ್ರತಿ ವರ್ಷನೂ ಮಾರ್ಗಶಿರ ಮಾಸದಲ್ಲಿ ಬಿಡದೀರ ಪ್ರತಿ ಗುರುವಾರನೂ ಈ ಸುಶೀಲಾ ಮಹಾಲಕ್ಷ್ಮಿ ಪೂಜೆ ಮಾಡ್ಕೊಂಡು ಬರ್ತಾಳೆ. ಸುಶೀಲಾ ಮಾಡಿದಂತಹ ಪೂಜೆಯ ಫಲದಿಂದಾಗಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದಿಂದ ಅವಳ ತಂದೆ ತಾಯಂದಿರು ಅಂದರೆ ತಂದೆ ಚಿಕ್ಕಮ್ಮ, ತನ್ನ ತಮ್ಮಂದಿರು, ತಂಗಿಯರು ಅಂತಂದ್ರೆ ಅವರಿಗೆ ಚಿಕ್ಕಮ್ಮನಿಗೆ 6 ಜನ ಮಕ್ಕಳಾಗಿರ್ತಾರೆ. 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಆಗಿರ್ತಾರೆ. ಹಾಗಾಗಿ ಎಲ್ಲರೂ ಸಂತೋಷದಿಂದ ಇರುತ್ತಾರೆ. ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ದವಸ ಧಾನ್ಯಗಳಾಗಿರಬಹುದು, ವಜ್ರಾಭರಣಗಳಾಗಿರಬಹುದು, ಪ್ರತಿಯೊಂದು ಅಮ್ಮನವರ ಅನುಗ್ರಹದಿಂದ ಇವರಿಗೆ ಸಿಕ್ಕಿರುತ್ತೆ. ಹೀಗೆ ಆ ಬ್ರಾಹ್ಮಣನ ಕುಟುಂಬ ಸಂತೋಷವಾಗಿ ಸಮೃದ್ಧವಾಗಿ ಇದ್ದಾಗ ತನ್ನ ದೊಡ್ಡ ಮಗಳಾದಂತಹ ಸುಶೀಲಾ ಯುಕ್ತ ವಯಸ್ಸಿನವಳಾಗುತ್ತಾಳೆ. ಅವಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾರೆ. ಈ ಸುಶೀಲಾ ತನ್ನ ಗಂಡನ ಮನೆಗೆ ಹೋಗ್ತಾ ಪ್ರತಿ ವರ್ಷ ತಾನು ಪೂಜೆ ಮಾಡ್ತಾ ಇರ್ತಕ್ಕಂತಹ ಲಕ್ಷ್ಮೀದೇವಿ ಪ್ರತಿಮೆನ ಕೂಡ ತಗೊಂಡು ಹೋಗ್ತಾಳೆ. ಯಾವಾಗ ಸುಶೀಲಾ ಅತ್ತೆ ಮನೆ ಸೇರ್ಕೊಳ್ತಾಳೋ ಅವಳಿಗೆ ಎಲ್ಲಾ ಒಳ್ಳೇದಾಗ್ತಾ ಬರುತ್ತೆ. ಅತ್ತೆ ಮನೆ ಕಡೆ ಅವರು ಸಾಮಾನ್ಯ ಕುಟುಂಬದವರಾಗಿರುತ್ತಾರೆ. ಚೆನ್ನಾಗಿ ಬೆಳೆಗಳು ಬೆಳೆಯುತ್ತೆ. ಹಾಗೆ ಅವರು ಒಳ್ಳೆ ಸ್ಥಿತಿಗೆ ಬರ್ತಾರೆ. ಅವರ ಗಂಡ ಮಾವ ಭಾವನೆಗೆ ಒಳ್ಳೆ ಹಣ ಐಶ್ವರ್ಯ ಎಲ್ಲ ಸಿಕ್ಕಿ ಸೊಸೆ ತಂದ ಸೌಭಾಗ್ಯ ಅಂತ ತಿಳಿದು ಅವರು ಧರ್ಮಬದ್ಧವಾದ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಇಲ್ಲಿ ಸುಶೀಲಾಳ ತವರ ಮನೆಯಲ್ಲಿ ನಿಧಾನಕ್ಕೆ ಬಡತನ ಆವರಿಸುತ್ತದೆ. ಆ ಊರಿನಿಂದ ಬಂದವರೆಲ್ಲ ನಿಮ್ಮ ತಂದೆಯ ಸ್ಥಿತಿ ಚೆನ್ನಾಗಿಲ್ಲ, ನಿಮ್ಮ ಚಿಕ್ಕಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ, ನಿನ್ನ ತಮ್ಮ ತಂಗಿಯರಿಗೆ ಮದುವೆ ಮಾಡೋಕ್ಕೂ ಆಗ್ತಾ ಇಲ್ಲ, ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಅವರ ಮಾತುಗಳನ್ನು ಕೇಳಿ ಸುಶೀಲಾಗೆ ತುಂಬಾ ನೋವಾಗಿ ತನ್ನ ತವರ ಮನೆಗೆ ಏನಾದರೂ ಮಾಡಬೇಕು, ಏನಾದರೂ ಸಹಾಯ ಮಾಡಬೇಕು ಅಂತ ಅವಳು ಯೋಚಿಸುತ್ತಾಳೆ. ಆದರೆ ಏನು ಎತ್ತ ಏನಾಯಿತು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ದಿನದ ನಂತರ ಸುಶೀಲಾ ಅವಳ ಮಲತಾಯಿ ತನ್ನ ಹಿರಿಯ ಮಗನನ್ನು ಕರೆದು ಹೇಳ್ತಾಳೆ, ನೀನು ಅಕ್ಕನ ಮನೆಗೆ ಹೋಗು, ಅಕ್ಕ ನಿನಗೇನಾದರೂ ಸಹಾಯ ಮಾಡ್ತಾಳೆ ಅಂತ ಹೇಳಿ ಕಳಿಸ್ತಾಳೆ. ಅವನು ಹಾಗೆ ಅಕ್ಕನ ಮನೆಗೆ ಬಂದು ಅಕ್ಕನಿಗೆ ಹೇಳ್ತಾನೆ, ಅಕ್ಕ ಅಪ್ಪ ಹುಷಾರಿಲ್ಲ, ಯಾವ ಅವಕಾಶನೂ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಅನ್ನಿಸ್ತಾ ಇದೆ, ಒಂದು ಬಿಡಿಗಾಸೂ ಇಲ್ಲ, ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾಳೆ ಅಂತ ತಮ್ಮ ಅಕ್ಕನಿಗೆ ಹೇಳ್ಕೊತಾನೆ. ಆಗ ಸುಶೀಲಾ ಒಂದು ಉದ್ದವಾದ ಕೋಲು ತಂದು ಕೊನೆಯಲ್ಲಿ ಒಂದು ಚೀಲದಲ್ಲಿ ಚಿನ್ನದ ನಾಣ್ಯ ಕಟ್ಟಿ ಅವನಿಗೆ ಕೊಟ್ಟು ಹುಷಾರಾಗಿ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾಳೆ. ಅವನಿಗೆ ಅದರಲ್ಲಿ ಚಿನ್ನದ ನಾಣ್ಯ ಇರೋದು ಗೊತ್ತಿಲ್ಲ. ಅವನು ಊರಿಗೆ ಹೊರಟ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅವನಿಗೆ ನೀರು ಬಾಯಾರಿಕೆಯಾಗಿ ಒಂದು ಬಾವಿಯ ಬಳಿ ಆ ಕೋಲನ್ನ ಅಲ್ಲೇ ಇಟ್ಟು ಬಾವಿಯಲ್ಲಿ ಇಳಿದು ನೀರು ಕುಡಿದು ಹೊರಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಕೋಲು ಇರೋದಿಲ್ಲ. ಅವನು ಅನ್ಕೋತಾನೆ, ದಾರಿಲಿ ಹೋದಾಗ ಹೊಟ್ಟೆ ಹಸ್ದಾಗ ಏನಾದರೂ ತಿನ್ಲಿ ಅಂತ ಅಕ್ಕ ಕೊಟ್ಟಿರ್ತಾಳೆ, ಪಾಪ ಯಾರೋ ಹಸ್ತು ತಗೊಂಡಿರ್ತಾರೆ ಅಂತ ಹೇಳಿ ಅವನು ಮನೆಗೆ ಹೋಗ್ತಾನೆ. ಆತ ಅಲ್ಲಿ ಮನೆಗೆ ಹೋದ ಕೂಡಲೇ ಅಮ್ಮ ಕೇಳ್ತಾರೆ, ಅಕ್ಕ ಏನಾದರೂ ಸಹಾಯ ಮಾಡಿದ್ಲಾ ಅಂತ ಕೇಳಿದಾಗ ಅಮ್ಮ ಅಕ್ಕ ಒಂದು ಕೋಲ್ ಕೊಟ್ಲು, ಆ ಕೋಲಲ್ಲಿ ಒಂಚೂರು ಊಟ ಕೊಟ್ಲು, ಅದನ್ನ ಯಾರು ಎತ್ಕೊಂಡು ಹೊಟ್ಟೋದ್ರು ಅಮ್ಮ ಅಂತ ಹೇಳ್ತಾನೆ. ಸರಿ ಅಂತ ಅಮ್ಮ ಆದವಳು ಸುಮ್ಮನಾಗ್ತಾಳೆ. ಆದ್ರೆ ಅವನಿಗೆ ಅದರಲ್ಲಿ ಚಿನ್ನದ ನಾಣ್ಯ ಇರೋದು ಗೊತ್ತಿರಲ್ಲ. ಹಾಗೆ ಸ್ವಲ್ಪ ದಿನ ನಡೆಯುತ್ತೆ. ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಮಗನ್ನ ಕರೆದು ಮತ್ತೆ ಅಕ್ಕನ ಮನೆಗೆ ಹೋಗ್ಬಾರೋ ಅಂತ ಹೇಳ್ತಾರೆ. ಅವನು ಅಕ್ಕನ ಮನೆಗೆ ಬಂದು ಹೇಳ್ಕೋತಾನೆ, ಅಕ್ಕ ಇನ್ನ ಕಷ್ಟ ಆಗ್ತಾ ಇದೆ, ತುಂಬಾ ತೊಂದರೆಗಳಿದೆ ಅಂತ ಹೇಳ್ತಾನೆ. ಅಕ್ಕ ಆದವಳು ಸರಿ ಅಂತ ಹೇಳಿ ಒಂದು ಜೊತೆ ಚಪ್ಪಲಿ ಹೊಸದನ್ನ ತಂದು ಜಾಗ್ರತೆಯಾಗಿ ಅದನ್ನ ಹೊಲಿಗೆ ಎಲ್ಲ ತೆಗೆದು ಅದರೊಳಗೆ ನಾಣ್ಯಗಳನ್ನ ಹಾಕಿ ಅದನ್ನ ಮತ್ತೆ ಚೆನ್ನಾಗಿ ಹಾಗೆ ಒಲೆದು ತಮ್ಮನಿಗೆ ಕೊಡ್ತಾಳೆ. ಇದನ್ನ ಹುಷಾರಾಗಿ ಹಾಗೆ ತಗೊಂಡೋಗಿ ಅಮ್ಮನಿಗೆ ಕೊಡು ಅಂತ ಹೇಳ್ತಾಳೆ. ಆದ್ರೆ ಇವನು ಅದನ್ನ ಹಾಕೊಂಡು ಹೋಗ್ತಾ, ಅದು ಹಳೆ ಕಾಲ ಅಲ್ವಾ, ತುಂಬಾ ದೂರ ನಡಿಬೇಕು, ಬಹುಶಃ ಅದೇ ಜಾಗದಲ್ಲಿ ಬಾಯಾರಿಕೆ ಆಗಿರಬಹುದು, ಅದೇ ಬಾವಿ ಹತ್ರ ಇಟ್ಬಿಟ್ಟು ಇಳಿದು ನೀರು ಕುಡಿದು ಬರ್ತಾನೆ. ಅಲ್ಲಿ ಚಪ್ಪಲಿ ಇರೋದಿಲ್ಲ. ಹಾಗೆ ಮನೆಗೆ ಹೋಗ್ತಾನೆ. ಅಮ್ಮ ಕೇಳ್ತಾರೆ, ಇವಾಗ್ಲಾದ್ರೂ ಅಕ್ಕ ಏನಾದರೂ ಕೊಟ್ರ ಅಂತ. ಅಮ್ಮ ಅಕ್ಕ ಚಪ್ಪಲಿ ಕೊಟ್ರು, ಆದ್ರೆ ಬರ್ತಾ ದಾರಿಯಲ್ಲಿ ಆ ಚಪ್ಪಲಿ ಕಳ್ಕೊಂಡ್ಬಿಟ್ಟೆ ಅಮ್ಮ ಅಂತಾನೆ. ಅಯ್ಯೋ ಹೌದಾ, ಸರಿ ಆಯ್ತಪ್ಪ ಅಂತ ಹೇಳಿ ಇನ್ನ ಒಂದು ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಇನ್ನೊಂದ್ಸಲಿ ಅಕ್ಕನ ಮನೆಗೆ ಹೋಗು ಅಂತ ಅಮ್ಮ ಆದವಳು ಹೇಳ್ತಾಳೆ. ಮತ್ತೆ 3ನೇ ಸಲ ಅಕ್ಕನ ಮನೆಗೆ ಬರ್ತಾನೆ. ನಡೆದಿದ್ದೆಲ್ಲ ಹೇಳ್ತಾನೆ. ಅಕ್ಕ ಅಯ್ಯೋ ಅಂತ ಹೇಳಿ ಈಗ ಒಂದು ಕುಂಬಳಕಾಯಿ ತಗೊಂಡು ಆ ಕುಂಬಳಕಾಯಿ ಮೇಲೆ ಭಾಗನೆಲ್ಲ ತೆಗೆದು ಅದರೊಳಗಿರ್ತಕ್ಕಂಥ ಬೀಜಗಳೆಲ್ಲ ತೆಗೆದು ಅದರ ತುಂಬ ಬಂಗಾರದ ನಾಣ್ಯಗಳನ್ನ ಹಾಕಿ ಅದನ್ನ ಮುಚ್ಚಿ ಅದನ್ನ ಕಳಿಸ್ಕೊಡ್ತಾನೆ. ಅಕ್ಕ 100 ಸತಿ ಹೇಳ್ತಾರೆ, ನೋಡಪ್ಪ ಇದನ್ನ ಹುಷಾರಾಗಿ ತಗೊಂಡೋಗು, ಹುಷಾರಾಗಿ ತಗೊಂಡೋಗು, ನೀನು ಇದನ್ನ
ಅಮ್ಮನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಈ ಸತಿ ಅದೇ ದಾರಿಯಲ್ಲಿ ಬರ್ತಾ ಬರ್ತಾ ನೀರು ಕುಡಿಬೇಕಾದ್ರೂ ಕುಂಬಳಕಾಯಿನ ಕೈಯಲ್ಲೇ ಇಟ್ಕೊಂಡು ನೀರು ಕುಡಿತಾನೆ. ಮತ್ತೆ ದಾರಿಲಿ ಹೋಗಬೇಕಾದ್ರೆ ಅವನಿಗೆ ಏನೋ ಅರ್ಜೆಂಟ್ ಆಗಿರುತ್ತೆ. ಹಾಗಾಗಿ ತಿನ್ನೋ ಪದಾರ್ಥ ಅಲ್ವಾ, ಅದನ್ನು ಕೈಯಲ್ಲಿ ಇಟ್ಕೊಂಡು ಹೋಗೋದು ಹೆಂಗೆ ಅಂತ ಅದನ್ನು ಒಂದು ಪಕ್ಕದಲ್ಲಿಟ್ಬಿಟ್ಟು ಆ ಕಡೆ ಸೈಡ್ಗೆ ಹೋಗಿ ಅವನ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ಅದು ದಾರಿಯಲ್ಲಿ ಹೋಗುವಾಗ ಚೆನ್ನಾಗಿರೋ ಕುಂಬಳಕಾಯಿ ಎಲ್ಲೋ ದಾರಿಯಲ್ಲಿ ಯಾರೋ ಇಟ್ಟಿದ್ದಾರೆ, ಅದನ್ನು ಯಾರೋ ನೋಡಿದ್ದಾರೆ, ಅರೆ ಕುಂಬಳಕಾಯಿ ಚೆನ್ನಾಗಿದೆ ಅಲ್ವಾ ಅಂತ ತೊಗೊಂಡು ಹೊರಟೋಗಿದ್ದಾರೆ. ಈ ಸತಿ ಕೂಡ ಕುಂಬಳಕಾಯಿ ಹೋಯಿತು. ಇದನ್ನು ಅಕ್ಕ ಹತ್ರ ಹೇಳ್ತಾರೆ. ಅಕ್ಕ ಅನ್ಕೋತಾಳೆ, ಏನು ಮಾಡಿದ್ರೂ ತಂದೆ ತಾಯಿಗೆ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ, ಏನೂ ಅಡ್ಡ ಆಗ್ತಿದೆಯಲ್ವಾ ಅಂತ ಯೋಚನೆ ಮಾಡಿ, ಇಲ್ಲ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಅವಳ ತಾಯಿಗೆ ಹೇಳ್ತಾಳೆ, ಅಂದರೆ ಅವಳ ಚಿಕ್ಕಮ್ಮನಿಗೆ ಹೇಳ್ತಾಳೆ, ಅಮ್ಮ ಈಗ ಮಾರ್ಗಶಿರ ಮಾಸ ಬರ್ತಾ ಇದೆ, ನಾನು ವ್ರತ ಮಾಡ್ತಿದ್ದೀನಿ, ನೀನೂ ಬಾ ನನ್ನ ಜೊತೆಯಲ್ಲಿ ವ್ರತ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರ ಚಿಕ್ಕಮ್ಮನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಮೊದಲನೇ ವಾರ ಪೂಜೆ ಶುರು ಮಾಡಬೇಕು. ಮಕ್ಕಳು ಬಂದಿರ್ತಾರೆ ಅವರ ಚಿಕ್ಕಮ್ಮನ ಜೊತೆ. ಆ ಮಕ್ಕಳಿಗೆ ತಲೆಗೆ ಎಣ್ಣೆ ಇಡ್ತಾ ಆಕೆನೂ ತಲೆಗೆ ಎಣ್ಣೆ ಇಟ್ಕೊಂಡ್ಬಿಡ್ತಾಳೆ. ನಮಗೆ ವ್ರತದ ನಿಯಮದಲ್ಲಿ ಮೊದಲನೇ ನಿಯಮ ಇದೆ ಅಲ್ವಾ, ತಲೆಗೆ ಎಣ್ಣೆ ಇಟ್ಕೋಬಾರ್ದು ಅಂತ. ಹಾಗಾಗಿ ಈಕೆ ತಲೆಗೆ ಎಣ್ಣೆ ಇಟ್ಕೊಂಡ್ಬಿಡ್ತಾಳೆ. ಹಾಗಾಗಿ ಆ ಗುರುವಾರ ಪೂಜೆನೂ ಹೋಯಿತು. ಅಮ್ಮ ತಲೆಗೆ ಎಣ್ಣೆ ಇಟ್ಕೊಂಡ್ಬಿಟ್ಲೆ ಅಂತ ಹೇಳಿ ಸುಶೀಲಾನೇ ಆ ವಾರದ ವ್ರತ ಮಾಡ್ತಾಳೆ, ಆ ವಾರದ ಪೂಜೆ ಮಾಡ್ತಾಳೆ. ಸರಿ, ಬರೋ ವಾರಕ್ಕೆ ಮಕ್ಕಳು ಇರ್ತಾರೆ, ಮಕ್ಕಳಿಗೆ ಊಟ ಕೊಡಬೇಕು. ಆ ಮಕ್ಕಳಿಗೆ ತಂಗಳನ್ನ ಎಲ್ಲ ಕಳಿಸಿ ಕೊಡಬೇಕಾದ್ರೆ ಆ ಮಜ್ಜಿಗೆಯಲ್ಲಿ ಉಪ್ಪು ಸರಿ ಇದೆಯಾ ಅಂತ ಹೇಳಿ ಈಕೆ ಒಂದು ಚೂರು ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ. ನಮಗೆ ವ್ರತದ 2ನೇ ನಿಯಮ ಇದೆ ಅಲ್ವಾ, ಏನೂ ತಿನ್ನಬಾರ್ದು, ಏನೂ ಕುಡಿಬಾರ್ದು ಪೂಜೆ ಆಗೋ ತನಕ ಅಂತ. ಆ 2ನೇ ನಿಯಮನೂ ಹೋಯಿತು. ಮತ್ತೆ ಸುಶೀಲಾ, ಅಯ್ಯೋ ಈ 2ನೇ ವಾರನೂ ಹೋಯ್ತಲ್ವಾ ಅಂತ ಹೇಳಿ ಆಕೆನೇ ಪೂಜೆ ಮಾಡ್ತಾಳೆ. 3ನೇ ವಾರ ಈ 2 ವಾರಗಳು ಹೋಯಿತು. ಹಾಗಾಗಿ ಸುಶೀಲಾ ಏನು ಹೇಳ್ತಾಳೆ, ಅಮ್ಮ ಎಲ್ಲೂ ಹೋಗಬೇಡ, ಕದಲ್ಬೇಡ, ಇಲ್ಲೇ ಕೂತಿರಮ್ಮ, ನಾನು ಪೂಜೆಗೆ ತಯಾರಿ ಮಾಡಿ ಬರ್ತೀನಿ ಅಂತ ಸುಶೀಲಾ ಹೇಳ್ಬಿಟ್ಟು ಪೂಜೆ ತಯಾರಿಗೆ ಹೋಗ್ತಾಳೆ. ಅವರ ತಾಯಿ ಒಂದೇ ತರ ಕೂತ್ಕೊಂಡಿರ್ತಾರೆ. ಈ ಮಕ್ಕಳು ಏನು ಮಾಡ್ತಾರೆ, ಬಾಳೆಹಣ್ಣು ತಿಂದ್ಬಿಟ್ಟು ಹೊಟ್ಟನ್ನು ಆ ಕಡೆ ಅಲ್ಲೇ ಹಾಕ್ತಾರೆ. ಬಾಳೆಹಣ್ಣಿನ ಹೊಟ್ಟಲ್ಲಿ ಆ ಬಾಳೆಹಣ್ಣಿನ ಸಾರ ಒಂಚೂರು ಇರುತ್ತೆ ಅಲ್ವಾ. ಈಕೆ ಸುಮ್ಮನೆ ಕೂತಿರ್ತಾಳೆ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಟೈಮ್ ಪಾಸ್ ಆಗ್ತಾ ಇಲ್ಲ. ಆ ಬಾಳೆಹಣ್ಣು ಹೊಟ್ಟು ತಗೊಂಡು ಸುಮ್ಮನೆ ಹಿಂಗಂತಾಳೆ, ಅದರಲ್ಲೊಂಚೂರು ಬಾಳೆಹಣ್ಣಿನ ರಸ ಬರುತ್ತೆ, ಅದನ್ನೇ ತಿನ್ಬಿಡ್ತಾಳೆ. ಇಲ್ಲಿ ಸುಶೀಲಾ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು, ಅಮ್ಮ ಬಾ ಪೂಜೆ ಮಾಡೋಣ ಅಂತ ಹೇಳ್ತಾಳೆ. ಇನ್ನೆಲ್ಲಿ ಪೂಜೆ ಹೇಳ್ತಾಳೆ ಅಮ್ಮ, ಅಯ್ಯೋ ನಾನು ಈ ಥರ ತಿನ್ಬಿಟ್ಟೆ ಅಮ್ಮ ಅಂತ ಹೇಳ್ತಾಳೆ. ಹಾಗಾಗಿ 3ನೇ ವಾರನೂ ಪೂಜೆ ಹೋಯಿತು. ಹೀಗೆ 3 ವಾರಗಳು ಹೋಯಿತು. ಇನ್ನು ಕಡೇ ವಾರ ಯಾಕೋ ಅಮ್ಮನವರು ನನ್ನ ತಾಯಿ ಮಾಡೋ ಪೂಜೆನ ಒಪ್ಕೋತಾ ಇಲ್ಲ, ಏನೋ ತಪ್ಪಾಗಿದೆ ಅಂತ ಮಗಳು ಅಂದರೆ ಸುಶೀಲಾ ತುಂಬ ನೋವು ತಿಂದ್ಕೊಂಡು 4ನೇ ವಾರ, ಅಮ್ಮ ನೀನು ಏನು ಮಾಡಬೇಡ, ಎಲ್ಲೂ ಹೋಗಬೇಡ ಅಂತ ಹೇಳಿ ತನ್ನ ಸೆರಗೆಗೆ ಅವ್ರ ತಾಯಿನ ಕಟ್ಕೊಂಡು ತಾನು ಎಲ್ಲಿ ಹೋದರೆ ಅಲ್ಲಿ ಅವ್ರ ಅಮ್ಮನ್ನ ಕರ್ಕೊಂಡು ಎಲ್ಲ ಇದು ಮಾಡಿಕೊಂಡು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು 4ನೇ ವಾರ ತನ್ನ ತಾಯಿ ಜೊತೆಲಿ ಕೂತ್ಕೊಂಡು ಲಕ್ಷಣವಾಗಿ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ಆ ಕಥೆನ ಹೇಳಿ ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ಅವರಿಗೆ ಅಮ್ಮನವರ ದರ್ಶನ ಆಗತ್ತೆ. ಪ್ರತ್ಯಕ್ಷ ಆದ ದೇವರ ಹತ್ರ ಈ ಸುಶೀಲಾ ಕೇಳ್ಕೊತಾಳೆ, ಯಾಕೋ ನನ್ನ ತಾಯಿ ಪೂಜೆನ ನೀನು ಸ್ವೀಕರಿಸ್ತಾ ಇಲ್ಲ ಅಮ್ಮ, ನನ್ನ ತವರು ಮನೆ ತುಂಬಾ ಕಷ್ಟದಲ್ಲಿದೆ, ದಯವಿಟ್ಟು ಅನುಗ್ರಹಿಸು ಅಮ್ಮ ಅಂತ ಸುಶೀಲಾ ಕೇಳ್ಕೊತಾಳೆ. ಆಗ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅಮ್ಮ ನಿನಗೆ ಪರಕೆಯಲ್ಲಿ ಹೊಡೆದಿದ್ದಾರೆ, ಹಾಗಾಗಿ ನಾನು ಅಸಂತೃಪ್ತಿಯಿಂದ ನಿನ್ನ ತಾಯಿ ಮಾಡಿದಂತಹ ಪೂಜೆನ ನಾನು ಒಪ್ಕೊಂಡಿಲ್ಲ, ಇನ್ನ ಒಂದ್ಸಲಿ ನಿನ್ನ ತಾಯಿ ಕೈಯಲ್ಲಿ ಪೂಜೆ ಮಾಡಿಸು ಅಂತ ಹೇಳಿ ಅಮ್ಮ ಅಂತರ್ಧಾನಳಾಗ್ತಾಳೆ. ಅಮ್ಮನವರ ಮಾತನ್ನು ಕೇಳಿ ಸುಶೀಲಾ ಅವರ ತಾಯಿಗೆ ಹೇಳಿ 5ನೇ ವಾರ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಅದಾದ ನಂತರ ಸುಶೀಲಾ ಅವಳ ತಾಯಿಗೆ ಸಹಾಯ ಮಾಡಿ ಅವರ ತಾಯಿಯನ್ನ ಮನೆಗೆ ಕಳಿಸ್ಕೊಡ್ತಾಳೆ. ಅಮ್ಮ ಬರೋ ವರ್ಷ ನಾನು ಅಲ್ಲಿ ಬರುವುದಾಗಲಿ ಅಥವಾ ನೀನೇ ಇಲ್ಲಿ ಬಂದು ಪೂಜೆ ಮಾಡೋಣ ಅಂತ ಹೇಳಿ ಕಳಿಸ್ಕೊಡ್ತಾಳೆ. ವರ್ಷದ ನಂತರ ತಾಯಿ ಮಗಳು ಒಟ್ಟಿಗೆ ಕೂತ್ಕೊಂಡು ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮಿ ಪೂಜೆ ಮಾಡಿ ಕಥಾಶ್ರವಣ ಮಾಡಿ ಅಮ್ಮನವರಿಗೆ ನಮಸ್ಕಾರ ಮಾಡ್ತಾರೆ. ಯಥಾಶಕ್ತಿ ನೈವೇದ್ಯ ಮಾಡಿ ಲಕ್ಷ್ಮೀ ಪೂಜೆನ ಮಾಡಿದ್ದರಿಂದಾಗಿ ಸುಶೀಲೆಗೆ ಮಕ್ಕಳಾಗುತ್ತಾರೆ. ಹಾಗೆ ಅವರ ತವರ ಮನೆಯಲ್ಲಿ ಅವರ ಚಿಕ್ಕಮ್ಮ ಅಪ್ಪ ಅವರ ಕಷ್ಟಗಳೆಲ್ಲ ತೊಲಗಿ ಅವರ ಚಿಕ್ಕಮ್ಮನ ಮಕ್ಕಳಿಗೆ ಎಲ್ಲರಿಗೂ ಮದುವೆ ಆಗತ್ತೆ. ಅವರು ಸಂತೋಷದಿಂದ ಇರ್ತಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಲಕ್ಷ್ಮೀ ಪೂಜೆ ಮಾಡುವಾಗ ಶ್ರದ್ಧೆ ಇರಬೇಕು, ತದೇಕ ದೃಷ್ಟಿಯಿಂದ ಅಮ್ಮನವರ ಧ್ಯಾನ ಮಾಡ್ತಾ ಪೂಜೆ ಮಾಡಬೇಕು, ನಿಯಮವನ್ನು ಮರೀದೀರ ಪಾಲಿಸಬೇಕು.
ಇದರ ಜೊತೆಗೆ ಅನ್ಯೋನ್ಯವಾದ ದಾಂಪತ್ಯ, ಸಣ್ಣ ಸಣ್ಣ ವಿಷಯಕ್ಕೂ ಗಂಡ ಹೆಂಡತಿ ಜಗಳ ಆಡುವುದು, ಅತ್ತೆ ಸೊಸೆ ಜಗಳ ಆಡುವುದು, ಇದ್ಯಾವುದೂ ಇಲ್ಲದೆ ಇರ್ತಕ್ಕಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರುತ್ತಾರೆ. ಪರಿಶುಭ್ರತೆಯನ್ನ ಅಮ್ಮನವರು ವಿಶೇಷವಾಗಿ ನೋಡ್ತಾರೆ. ಈ ಕಥೆಯಲ್ಲಿ ಹೇಳಿದ ಹಾಗೆ ಮಹಾಲಕ್ಷ್ಮಿ ಪೂಜೆನ ಅಂದರೆ ಮಾರ್ಗಶಿರ ಮಾಸದ ಗುರುವಾರದ ದಿನ ಮಾಡುವಂತಹ ಮಹಾಲಕ್ಷ್ಮಿ ಪೂಜೆನ ಮಾಡಿ ಅಕ್ಷತೆ ಕೈಯಲ್ಲಿಟ್ಕೊಂಡು ಈ ಕಥೆನ ಕೇಳಿ ಅಥವಾ ಈ ಕಥೆನ ಹೇಳಿ ಅಕ್ಷತೆನ ಅಮ್ಮನವರ ಮೇಲೆ ಹಾಕಿ 2 ಅಕ್ಷತೆ ನಮ್ಮ ತಲೆ ಮೇಲೆ ಹಾಕಿ, ಮನೆಯಲ್ಲಿ ಮಕ್ಕಳು ಚಿಕ್ಕವರಿದ್ರೆ ಅವರ ತಲೆ ಮೇಲೆ ಹಾಕಿ ಅಮ್ಮನವರಿಗೆ ನಮಸ್ಕಾರ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತೇವೆ. ಈ ರೀತಿ ಮಾಡಿದ್ದಲ್ಲಿ ಅಮ್ಮನವರ ಸಂಪೂರ್ಣ ಅನುಗ್ರಹ ಇದ್ದು ನಮ್ಮ ಇಷ್ಟಾರ್ಥಗಳು, ನಮ್ಮ ಇಷ್ಟಕಾಮ್ಯಗಳು ಎಲ್ಲ ನೆರವೇರುತ್ತದೆ ಅಂತ ಶಾಸ್ತ್ರವಾಕ್ಯ. ಈ ರೀತಿ ಮಹಾಲಕ್ಷ್ಮಿ ಪೂಜೆ ಮಾಡಿ ಎಲ್ಲರೂ ಸತ್ಸಂತಾನ ಸೌಭಾಗ್ಯದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಕೋರುತ್ತಾ ಎಲ್ಲರಿಗೂ ನಮಸ್ಕಾರ.